ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಸಿಎಂ ಸಿದ್ದರಾಮಯ್ಯ ಸರ್ಕಾರ ಬಂದ ತಕ್ಷಣ ಒಂದಿಷ್ಟು ಶಾಸಕರು, ಸಚಿವರು ಸಾಕಷ್ಟು ಆರೋಪವನ್ನು ಮಾಡ್ತಾ ಇದ್ರು. ಸಾರ್ವಜನಿಕರ ವಲಯದಲ್ಲೂ ಕೂಡ ಕೇಳಿ ಬರ್ತಾ ಇರುವಂತ ಪ್ರಶ್ನೆ ಇದು, ವರ್ಗಾವಣೆ ದಂಧೆ ಆಗ್ತಾ ಇದೆ ಅಂತ. ಆದ್ರೆ ಈಗ ಇದೇ ವರ್ಗಾವಣೆ ದಂಧೆಗೆ ಸಿದ್ದರಾಮಯ್ಯ ಬ್ರೇಕ್ ಹಾಕಿದ್ದಾರೆ. ಸಿಎಂ ಅನುಮತಿ ಇಲ್ಲದೆ ಯಾರನ್ನು ಕೂಡ ವರ್ಗಾವಣೆ ಮಾಡುವಾಗಿಲ್ಲ. ಸಿಎಂ ಗಮನಕ್ಕೆ ಬಾರದೆ ಟ್ರಾನ್ಸ್ಫರ್ ಮಾಡಂಗಿಲ್ಲ. ವರ್ಗಾವಣೆ ಇನ್ ಕೇಸ್ ಏನಾದ್ರೂ ಮಾಡಿದ್ರೆ ಇಲಾಖೆ ಮುಖ್ಯಸ್ಥರು ಜವಾಬ್ದಾರಿ ಆಗಲಿದ್ದಾರೆ. ವರ್ಗಾವಣೆಗೆ ಬ್ರೇಕ್ ಹಾಕಿ ಸುತ್ತೋಲೆ ಹೊರಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಈ ಹಿಂದೆ ಯಾರಿಗಿಷ್ಟ ಇಲ್ವಾ, ಸಚಿವರು ಇರಬಹುದು ಅಥವಾ ಶಾಸಕರು ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಬರುವಂತವರು ಇನ್ ಕೇಸ್ ಏನ್ ಸರಿಯಾಗಿ ಕೆಲಸ ಮಾಡಿಲ್ಲದೆ ಇರಬಹುದು. ಕೆಲವೊಂದಿಷ್ಟು ಜನ ಅಧಿಕಾರಿಗಳು ಈ ಎಂಎಲ್ಎಗಳಿಗೋ ಅಥವಾ ಸಚಿವರಿಗೋ ಬಕೆಟ್ ಇಟ್ಕೊಂಡು ಕೂತ್ಕೊಂಡಿರ್ತಾರೆ. ಅಂತವ್ರನ್ನ ಕರ್ಕೊಂಡು ಬಂದಲ್ಲಿ ಹಾಕೋತಾರೆ, ಸರಿಯಾಗಿ ಕೆಲಸ ಮಾಡಲ್ಲ. ಸೊ ಆದ್ರೆ ಇದೇ ವರ್ಗಾವಣೆ ದಂಧೆ ಆಗ್ಬಿಡ್ತು, ಲಂಚ ತಕೊಂಡು ವರ್ಗಾವಣೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಯ್ತು. ಆದ್ರೆ ಇದಕ್ಕೆಲ್ಲ ಈಗ ಪುಲಿಸ್ ಸ್ಟಾಪ್ ಬೀಳುವಂತ ಸಂದರ್ಭ ಬಂದೇ ಬಿಡ್ತು. ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಇಂದ ವಿಜಯ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಈ ಹಿಂದೆ ಸಾಕಷ್ಟು ಚರ್ಚೆ ಆಯ್ತು, ಸಾಕಷ್ಟು ಸುದ್ದಿ ಆಯ್ತು. ಈ ವರ್ಗಾವಣೆ ಮಾಡೋದು, ದುಡ್ಡು ತಕೊಳ್ಳೋದು, ವರ್ಗಾವಣೆ ಮಾಡೋದು, ದುಡ್ಡು ತಕೊಳ್ಳೋದು, ತಮ್ಗೆ ಇಷ್ಟ ಬಂದವ್ರನ್ನ ಬೇರೆ ಬೇರೆ ಕಡೆ ಹಾಕೋದು, ಮತ್ತೆ ಇದಾಗೋದು. ಸೊ ಈಗ ಸಿಎಂ ಸಿದ್ದರಾಮಯ್ಯನವರು ಒಂದು ಸುತ್ತೋಲೆಯನ್ನ ಹೊರಡಿಸಿಬಿಟ್ರು. ಸಿಎಂ ಅವರ ಗಮನಕ್ಕೆ ತಾರದೆ ಯಾವುದನ್ನು ಕೂಡ ವರ್ಗಾವಣೆ ಯಾರನ್ನು ಕೂಡ ಮಾಡುವಂಗಿಲ್ಲ ಅಂತ. ಸದ್ಯ ಇದು ಇಂಪ್ಲಿಮೆಂಟ್ ಆಗುತ್ತಾ ಅಥವಾ ಇದು ಒಂದು ಸುತ್ತೋಲೆಗೆ ಮಾತ್ರ ಸೀಮಿತ ಆಗಿರುತ್ತಾ ಅಂತ? ನಿಖಿಲೇಶ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸುತ್ತೋಲೆ ಅದೇ ಕಾಂಗ್ರೆಸ್ನಲ್ಲಿ ಒಂದಷ್ಟು ಏನು ಕಂಟ್ರೋಲ್ ಮಾಡೋದಕ್ಕೆ ಈ ಒಂದು ಸುತ್ತೋಲೆ ಅಂತ. ಯಾಕಂತಂದ್ರೆ ವರ್ಗಾವಣೆ ವಿಚಾರ ಸಂಬಂಧಪಟ್ಟಂತೆ ಸಾಕಷ್ಟು ಕೂಡ ದೂರು ಬರ್ತಾ ಇತ್ತು. ಜೊತೆಗೆ ಬಹಳ ಪ್ರಮುಖವಾಗಿ ಶಾಸಕರು, ಬಹುತೇಕ ಶಾಸಕರು ಕೂಡ ಸಿಎಂಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಸಚಿವರು ತಾವು ಹೇಳಿದಂತಹ ಅಧಿಕಾರಿಗಳನ್ನ ವರ್ಗಾವಣೆ ಮಾಡ್ತಾರೆ ಅನ್ನೋ ಒಂದು ಭಾಗ. ಎರಡನೇದು, ಈಗ ಸಾರ್ವತ್ರಿಕ ವರ್ಗಾವಣೆ ಮುಗಿದ ಹಿನ್ನೆಲೆಯಲ್ಲಿ ಈಗ ವರ್ಗಾವಣೆ ಸಂಬಂಧಪಟ್ಟಂತೆ ಏನಾದ್ರು ಕೂಡ ಆದ್ರೆ ಒಂದಷ್ಟು ದಂಧೆ ಆಗುವಂತ ಏನೋ ಒಂದು ಸಾಧ್ಯತೆ ಇರುವಂತದ್ದು. ಜೊತೆಗೆ ಬೇಕಾಬಿಟ್ಟಿ ಅಧಿಕಾರಿ ವರ್ಗಾವಣೆಗೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಈಗ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗ ಅಕ್ಕಡಕ್ಕೆ ತುಮಕಿರುತ್ತದೆ. ಸಿದ್ದರಾಮಯ್ಯ ಸುತ್ತೋಲೆ ಹೊರಟಿರುತ್ತದೆ, ಯಾವುದೇ ಅಧಿಕಾರಿಗಳನ್ನು ಕೂಡ ನನ್ನ ಗಮನಕ್ಕೆ ಬಾರದೆ ಏನು ವರ್ಗಾವಣೆ ಮಾಡಬಾರ್ದು ಅಂತ. ಈ ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ಮಹತ್ವ ಪಡ್ಕೊಂಡಿರುವಂತದ್ದು ನಿಕೇಶ್. ಮತ್ತೆ ಅಧಿಕಾರಿಗಳ ವರ್ಗಾವಣೆ ಸಂಬಂಧಪಟ್ಟ ಸಾಕಷ್ಟು ಅಸಮಾಧಾನ ಮತ್ತು ಒಂದಷ್ಟು ದೂರು ಬಂದ ಹಿನ್ನೆಲೆಯಲ್ಲಿ ಅದಕ್ಕೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ನಿರ್ಧಾರವನ್ನು ಕೈಗೊಂಡಿರುವಂತದ್ದು ನಿಕೇಶ್. ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗೆ. ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಸಿಎಂ ಸಿದ್ದರಾಮಯ್ಯ ಸರ್ಕಾರ ಬಂದ ತಕ್ಷಣ ಒಂದಿಷ್ಟು ಶಾಸಕರು, ಸಚಿವರು ಸಾಕಷ್ಟು ಆರೋಪವನ್ನು ಮಾಡ್ತಾ ಇದ್ರು. ಸಾರ್ವಜನಿಕರ ವಲಯದಲ್ಲೂ ಕೂಡ ಕೇಳಿ ಬರ್ತಾ ಇರುವಂತ ಪ್ರಶ್ನೆ ಇದು, ವರ್ಗಾವಣೆ ದಂಧೆ ಆಗ್ತಾ ಇದೆ ಅಂತ. ಆದ್ರೆ ಈಗ ಇದೇ ವರ್ಗಾವಣೆ ದಂಧೆಗೆ ಸಿದ್ದರಾಮಯ್ಯ ಬ್ರೇಕ್ ಹಾಕಿದ್ದಾರೆ. ಸಿಎಂ ಅನುಮತಿ ಇಲ್ಲದೆ ಯಾರನ್ನು ಕೂಡ ವರ್ಗಾವಣೆ ಮಾಡುವಾಗಿಲ್ಲ. ಸಿಎಂ ಗಮನಕ್ಕೆ ಬಾರದೆ ಟ್ರಾನ್ಸ್ಫರ್ ಮಾಡಂಗಿಲ್ಲ. ವರ್ಗಾವಣೆ ಇನ್ ಕೇಸ್ ಏನಾದ್ರೂ ಮಾಡಿದ್ರೆ ಇಲಾಖೆ ಮುಖ್ಯಸ್ಥರು ಜವಾಬ್ದಾರಿ ಆಗಲಿದ್ದಾರೆ. ವರ್ಗಾವಣೆಗೆ ಬ್ರೇಕ್ ಹಾಕಿ ಸುತ್ತೋಲೆ ಹೊರಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಈ ಹಿಂದೆ ಯಾರಿಗಿಷ್ಟ ಇಲ್ವಾ, ಸಚಿವರು ಇರಬಹುದು ಅಥವಾ ಶಾಸಕರು ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಬರುವಂತವರು ಇನ್ ಕೇಸ್ ಏನ್ ಸರಿಯಾಗಿ ಕೆಲಸ ಮಾಡಿಲ್ಲದೆ ಇರಬಹುದು. ಕೆಲವೊಂದಿಷ್ಟು ಜನ ಅಧಿಕಾರಿಗಳು ಈ ಎಂಎಲ್ಎಗಳಿಗೋ ಅಥವಾ ಸಚಿವರಿಗೋ ಬಕೆಟ್ ಇಟ್ಕೊಂಡು ಕೂತ್ಕೊಂಡಿರ್ತಾರೆ. ಅಂತವ್ರನ್ನ ಕರ್ಕೊಂಡು ಬಂದಲ್ಲಿ ಹಾಕೋತಾರೆ, ಸರಿಯಾಗಿ ಕೆಲಸ ಮಾಡಲ್ಲ. ಸೊ ಆದ್ರೆ ಇದೇ ವರ್ಗಾವಣೆ ದಂಧೆ ಆಗ್ಬಿಡ್ತು, ಲಂಚ ತಕೊಂಡು ವರ್ಗಾವಣೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಯ್ತು. ಆದ್ರೆ ಇದಕ್ಕೆಲ್ಲ ಈಗ ಪುಲಿಸ್ ಸ್ಟಾಪ್ ಬೀಳುವಂತ ಸಂದರ್ಭ ಬಂದೇ ಬಿಡ್ತು. ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಇಂದ ವಿಜಯ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಈ ಹಿಂದೆ ಸಾಕಷ್ಟು ಚರ್ಚೆ ಆಯ್ತು, ಸಾಕಷ್ಟು ಸುದ್ದಿ ಆಯ್ತು. ಈ ವರ್ಗಾವಣೆ ಮಾಡೋದು, ದುಡ್ಡು ತಕೊಳ್ಳೋದು, ವರ್ಗಾವಣೆ ಮಾಡೋದು, ದುಡ್ಡು ತಕೊಳ್ಳೋದು, ತಮ್ಗೆ ಇಷ್ಟ ಬಂದವ್ರನ್ನ ಬೇರೆ ಬೇರೆ ಕಡೆ ಹಾಕೋದು, ಮತ್ತೆ ಇದಾಗೋದು. ಸೊ ಈಗ ಸಿಎಂ ಸಿದ್ದರಾಮಯ್ಯನವರು ಒಂದು ಸುತ್ತೋಲೆಯನ್ನ ಹೊರಡಿಸಿಬಿಟ್ರು. ಸಿಎಂ ಅವರ ಗಮನಕ್ಕೆ ತಾರದೆ ಯಾವುದನ್ನು ಕೂಡ ವರ್ಗಾವಣೆ ಯಾರನ್ನು ಕೂಡ ಮಾಡುವಂಗಿಲ್ಲ ಅಂತ. ಸದ್ಯ ಇದು ಇಂಪ್ಲಿಮೆಂಟ್ ಆಗುತ್ತಾ ಅಥವಾ ಇದು ಒಂದು ಸುತ್ತೋಲೆಗೆ ಮಾತ್ರ ಸೀಮಿತ ಆಗಿರುತ್ತಾ ಅಂತ? ನಿಖಿಲೇಶ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸುತ್ತೋಲೆ ಅದೇ ಕಾಂಗ್ರೆಸ್ನಲ್ಲಿ ಒಂದಷ್ಟು ಏನು ಕಂಟ್ರೋಲ್ ಮಾಡೋದಕ್ಕೆ ಈ ಒಂದು ಸುತ್ತೋಲೆ ಅಂತ. ಯಾಕಂತಂದ್ರೆ ವರ್ಗಾವಣೆ ವಿಚಾರ ಸಂಬಂಧಪಟ್ಟಂತೆ ಸಾಕಷ್ಟು ಕೂಡ ದೂರು ಬರ್ತಾ ಇತ್ತು. ಜೊತೆಗೆ ಬಹಳ ಪ್ರಮುಖವಾಗಿ ಶಾಸಕರು, ಬಹುತೇಕ ಶಾಸಕರು ಕೂಡ ಸಿಎಂಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಸಚಿವರು ತಾವು ಹೇಳಿದಂತಹ ಅಧಿಕಾರಿಗಳನ್ನ ವರ್ಗಾವಣೆ ಮಾಡ್ತಾರೆ ಅನ್ನೋ ಒಂದು ಭಾಗ. ಎರಡನೇದು, ಈಗ ಸಾರ್ವತ್ರಿಕ ವರ್ಗಾವಣೆ ಮುಗಿದ ಹಿನ್ನೆಲೆಯಲ್ಲಿ ಈಗ ವರ್ಗಾವಣೆ ಸಂಬಂಧಪಟ್ಟಂತೆ ಏನಾದ್ರು ಕೂಡ ಆದ್ರೆ ಒಂದಷ್ಟು ದಂಧೆ ಆಗುವಂತ ಏನೋ ಒಂದು ಸಾಧ್ಯತೆ ಇರುವಂತದ್ದು. ಜೊತೆಗೆ ಬೇಕಾಬಿಟ್ಟಿ ಅಧಿಕಾರಿ ವರ್ಗಾವಣೆಗೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಈಗ
ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗ ಅಕ್ಕಾಡಕ್ಕೆ ಧುಮುಕಿರುವಂತದ್ದು, ಸಿದ್ದರಾಮಯ್ಯ ಸುತ್ತೋಲೆ ಹೊರಟಿರುವಂತದ್ದು, ಯಾವುದೇ ಅಧಿಕಾರಿಗಳನ್ನು ಕೂಡ ನನ್ನ ಗಮನಕ್ಕೆ ಬಾರದೆ ಏನು ವರ್ಗಾವಣೆ ಮಾಡಬಾರ್ದು ಅಂತ. ಈ ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ಮಹತ್ವ ಪಡ್ಕೊಂಡಿರುವಂತದ್ದು ನಿಕೇಶ್. ಮತ್ತೆ ಅಧಿಕಾರಿಗಳ ವರ್ಗಾವಣೆ ಸಂಬಂಧಪಟ್ಟ ಸಾಕಷ್ಟು ಅಸಮಾಧಾನ ಮತ್ತು ಒಂದಷ್ಟು ದೂರು ಬಂದ ಹಿನ್ನೆಲೆಯಲ್ಲಿ ಅದಕ್ಕೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ನಿರ್ಧಾರವನ್ನು ಕೈಗೊಂಡಿರುವಂತದ್ದು ನಿಕೇಶ್. ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗೆ. ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಸಿಎಂ ಸಿದ್ದರಾಮಯ್ಯ ಸರ್ಕಾರ ಬಂದ ತಕ್ಷಣ ಒಂದಿಷ್ಟು ಶಾಸಕರು, ಸಚಿವರು ಸಾಕಷ್ಟು ಆರೋಪವನ್ನ ಮಾಡ್ತಾ ಇದ್ರು. ಸಾರ್ವಜನಿಕರ ವಲಯದಲ್ಲೂ ಕೂಡ ಕೇಳಿ ಬರ್ತಾ ಇರುವಂತ ಪ್ರಶ್ನೆ ಇದು, ವರ್ಗಾವಣೆ ದಂಧೆ ಆಗ್ತಾ ಇದೆ ಅಂತ. ಆದ್ರೆ ಈಗ ಇದೇ ವರ್ಗಾವಣೆ ದಂಧೆಗೆ ಸಿದ್ದರಾಮಯ್ಯ ಬ್ರೇಕ್ ಹಾಕಿದ್ದಾರೆ. ಸಿಎಂ ಅನುಮತಿ ಇಲ್ಲದೆ ಯಾರನ್ನು ಕೂಡ ವರ್ಗಾವಣೆ ಮಾಡುವಾಗಿಲ್ಲ. ಸಿಎಂ ಗಮನಕ್ಕೆ ಬಾರದೆ ಟ್ರಾನ್ಸ್ಫರ್ ಮಾಡಂಗಿಲ್ಲ. ವರ್ಗಾವಣೆ ಇನ್ ಕೇಸ್ ಏನಾದ್ರೂ ಮಾಡಿದ್ರೆ ಇಲಾಖೆ ಮುಖ್ಯಸ್ಥರು ಜವಾಬ್ದಾರಿ ಆಗಲಿದ್ದಾರೆ. ವರ್ಗಾವಣೆಗೆ ಬ್ರೇಕ್ ಹಾಕಿ ಸುತ್ತೋಲೆ ಹೊರಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಈ ಹಿಂದೆ ಯಾರಿಗಿಷ್ಟ ಇಲ್ವಾ, ಸಚಿವರು ಇರಬಹುದು ಅಥವಾ ಶಾಸಕರು ತಮ್ಮ ವ್ಯಾಪ್ತಿಯಲ್ಲಿ ಬರುವಂತವರು ಇನ್ ಕೇಸ್ ಏನ್ ಸರಿಯಾಗಿ ಕೆಲಸ ಮಾಡಿಲ್ಲದೆ ಇರಬಹುದು. ಕೆಲವೊಂದಿಷ್ಟು ಜನ ಅಧಿಕಾರಿಗಳು ಈ ಎಂಎಲ್ಎಗಳಿಗೋ ಅಥವಾ ಸಚಿವರಿಗೋ ಬಕೆಟ್ ಇಟ್ಕೊಂಡು ಕೂತ್ಕೊಂಡಿರ್ತಾರೆ. ಅಂತವ್ರನ್ನ ಕರ್ಕೊಂಡು ಬಂದಲ್ಲಿ ಹಾಕೋತಾರೆ, ಸರಿಯಾಗಿ ಕೆಲಸ ಮಾಡಲ್ಲ. ಸೊ ಆದ್ರೆ ಇದೇ ವರ್ಗಾವಣೆ ದಂಧೆ ಆಗ್ಬಿಡ್ತು, ಲಂಚ ತಕೊಂಡು ವರ್ಗಾವಣೆ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಯ್ತು. ಆದ್ರೆ ಇದಕ್ಕೆಲ್ಲ ಈಗ ಪುಲಿಸ್ ಸ್ಟಾಪ್ ಬೀಳುವಂತ ಸಂದರ್ಭ ಬಂದೇ ಬಿಡ್ತು. ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಇಂದ ವಿಜಯ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಈ ಹಿಂದೆ ಸಾಕಷ್ಟು ಚರ್ಚೆ ಆಯ್ತು, ಸಾಕಷ್ಟು ಸುದ್ದಿ ಆಯ್ತು. ಈ ವರ್ಗಾವಣೆ ಮಾಡೋದು, ದುಡ್ಡು ತಕೊಳ್ಳೋದು, ವರ್ಗಾವಣೆ ಮಾಡೋದು, ದುಡ್ಡು ತಕೊಳ್ಳೋದು, ತಮ್ಗೆ ಇಷ್ಟ ಬಂದವ್ರನ್ನ ಬೇರೆ ಬೇರೆ ಕಡೆ ಹಾಕೋದು, ಮತ್ತೆ ಇದಾಗೋದು. ಸೊ ಈಗ ಸಿಎಂ ಸಿದ್ದರಾಮಯ್ಯನವರು ಒಂದು ಸುತ್ತೋಲೆಯನ್ನೇ ಹೊರಡಿಸಿ ಬಿಟ್ರು. ಸಿಎಂ ಅವರ ಗಮನಕ್ಕೆ ತಾರದೆ ಯಾವುದನ್ನು ಕೂಡ ವರ್ಗಾವಣೆ ಯಾರನ್ನು ಕೂಡ ಮಾಡುವಂಗಿಲ್ಲ ಅಂತ. ಸದ್ಯ ಇದು ಇಂಪ್ಲಿಮೆಂಟ್ ಆಗುತ್ತಾ ಅಥವಾ ಇದು ಒಂದು ಸುತ್ತೋಲೆಗೆ ಮಾತ್ರ ಸೀಮಿತ ಆಗಿರುತ್ತಾ ಅಂತ? ನಿಕೇಶ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸುತ್ತೋಲೆ ಅಲ್ಲೇ ಕಾಂಗ್ರೆಸ್ನಲ್ಲಿ ಒಂದಷ್ಟು ಏನು ಕಂಟ್ರೋಲ್ ಮಾಡೋದಕ್ಕೆ ಈ ಒಂದು ಸುತ್ತೋಲೆ ಅಂತ. ಯಾಕಂತಂದ್ರೆ ವರ್ಗಾವಣೆ ವಿಚಾರ ಸಂಬಂಧಪಟ್ಟಂತೆ ಸಾಕಷ್ಟು ಕೂಡ ದೂರು ಬರ್ತಾಯಿತ್ತು. ಜೊತೆಗೆ ಬಹಳ ಪ್ರಮುಖವಾಗಿ ಬಹುತೇಕ ಶಾಸಕರು ಕೂಡ ಸಿಎಂಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಸಚಿವರು ತಾವು ಹೇಳಿದಂತಹ ಅಧಿಕಾರಿಗಳನ್ನ ವರ್ಗಾವಣೆ ಮಾಡ್ತಾರೆ ಅನ್ನೋದು ಒಂದು ಭಾಗ. ಎರಡನೇದು, ಈಗ ಸಾರ್ವತ್ರಿಕ ವರ್ಗಾವಣೆ ಮುಗಿದ ಹಿನ್ನೆಲೆಯಲ್ಲಿ ಈಗ ವರ್ಗಾವಣೆ ಸಂಬಂಧಪಟ್ಟಂತೆ ಏನಾದ್ರು ಕೂಡ ಆದ್ರೆ ಒಂದಷ್ಟು ದಂಧೆ ಆಗುವಂತ ಏನೋ ಒಂದು ಸಾಧ್ಯತೆ ಇರುವಂತದ್ದು. ಜೊತೆಗೆ ಬೇಕಾಬಿಟ್ಟಿ ಅಧಿಕಾರಿ ವರ್ಗಾವಣೆಗೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಈಗ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗ ಅಕ್ಕಾಡಕ್ಕೆ ಧುಮುಕಿರುವಂತದ್ದು, ಸಿದ್ದರಾಮಯ್ಯ ಸುತ್ತೋಲೆ ಹೊರಟಿರುವಂತದ್ದು, ಯಾವುದೇ ಅಧಿಕಾರಿಗಳನ್ನು ಕೂಡ ನನ್ನ ಗಮನಕ್ಕೆ ಬಾರದೆ ಏನು ವರ್ಗಾವಣೆ ಮಾಡಬಾರ್ದು ಅಂತ. ಈ ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ಮಹತ್ವ ಪಡ್ಕೊಂಡಿರುವಂತದ್ದು ನಿಕೇಶ್. ಮತ್ತೆ ಅಧಿಕಾರಿಗಳ ವರ್ಗಾವಣೆ ಸಂಬಂಧಪಟ್ಟ ಸಾಕಷ್ಟು ಅಸಮಾಧಾನ ಮತ್ತು ಒಂದಷ್ಟು ದೂರು ಬಂದ ಹಿನ್ನೆಲೆಯಲ್ಲಿ ಅದಕ್ಕೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ನಿರ್ಧಾರವನ್ನು ಕೈಗೊಂಡಿರುವಂತದ್ದು ನಿಕೇಶ್. ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗೆ.